ಹುಬ್ಬಳ್ಳಿಯಲ್ಲಿ ಯುವತಿ ಅಂಜಲಿ ಹತ್ಯೆಯನ್ನ ಖಂಡಿಸಿ ಭಾರಿ ಪ್ರತಿಭಟನೆ ಸಾಗಿದ್ದನ್ನ ನಾವು ನೋಡಿದ್ವಿ. ಈಗ ಪ್ರತಿಭಟನೆಯ ಕಿಚ್ಚು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ವ್ಯಾಪಿಸ್ತಾ ಇದೆ. ರಾಜ್ಯವ್ಯಾಪಿ ಬಿಜೆಪಿಯಿಂದ ಪ್ರತಿಭಟನೆ ಆಗ್ತಾ ಇದೆ. ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹುಬ್ಬಳ್ಳಿ, ಬೆಳಗಾವಿ, ಚಿಕ್ಕೋಡಿ ಹಾಗೂ ರಾಮನಗರದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಾಗೆ ಆರೋಪಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂತಹ ಆಗ್ರಹ ಪ್ರತಿಭಟನಾಕಾರರಲ್ಲಿ ಕಂಡು ಬರ್ತಾ ಇದೆ. ಹುಬ್ಬಳ್ಳಿ, ಬೆಳಗಾವಿ ಹಾಗೂ ರಾಮನಗರದಲ್ಲಿ ಪ್ರತಿಭಟನೆಯ ರೂಪುರೇಷೆ, ಪ್ರತಿಭಟನೆ ಹೇಗೆ ಕಾವು ಪಡ್ಕೊಳ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಎಲ್ಲ ವರ್ಗದ ವಯೋಮಾನದವರು ಬೀದಿಗಿಳಿದಿದ್ದಾರೆ ಹಾಗೂ ಸರ್ಕಾರದ ವಿರುದ್ಧ ಘೋಷವಾಕ್ಯಗಳನ್ನ ಕೂಡ ಮೊಳಗಿಸ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇದ್ರು. ನೋಡಿ, ಪ್ರತಿಭಟನೆ ಒಂದ್ ಕಡೆಗೆ ಸಾಗ್ತಾ ಇದೆ, ಇನ್ನೊಂದ್ ಕಡೆಗೆ ಟ್ರಾಫಿಕ್ ಜಾಮ್ ಕೂಡ ಅಲ್ಲಿ ವಿಪರೀತವಾಗಿ ಆಗಿದೆ. ರಸ್ತೆ ತಡೆದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂಜಲಿ ಹತ್ಯೆಯನ್ನ ಖಂಡಿಸಿ. ಹಾಗೂ ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಕೂಡ ಪ್ರತಿಭಟನಾಕಾರರ ಆಗ್ರಹ ಆಗ್ತಾ ಇದೆ. ಇನ್ನೊಂದು ಕಡೆಗೆ ನೀವು ಹುಬ್ಬಳ್ಳಿಯ ದೃಶ್ಯ ನೋಡ್ತಾ ಇದ್ದೀರಾ. ಅಂಜಲಿ ಸಹೋದರಿಯರು ಹೇಗೆ ಅಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಆಕ್ರೋಶದ ನುಡಿಗಳನ್ನ ವ್ಯಕ್ತಪಡಿಸ್ತಾ ಇದ್ರು ಅನ್ನೋದನ್ನ ನೀವು ನೋಡ್ತಾ ಇದ್ರಿ ಮೊನ್ನೆಯಿಂದ ಕೂಡ. ಇವತ್ತು ಆ ಪ್ರತಿಭಟನೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಬಟ್ ತೀರಾ ನಿತ್ರಾಣರಾಗಿರೋ ಹಾಗೆ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಅಳ್ತಾ ಇದ್ರು ಅವರ ಸಹೋದರಿಯರು. ಹಾಗೂ ಆರೋಪಿಯನ್ನ ಚೆನ್ನಮ್ಮ ಸರ್ಕಲ್ಗೆ ಕರ್ಕೊಂಡು ಬರಬೇಕು, ಎನ್ಕೌಂಟರ್ ಮಾಡಬೇಕು ಅನ್ನೋದು ಆಗ್ರಹ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುನಿಲ್. ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ, ಏನೇನು ಮಾಹಿತಿ ಕೊಡ್ತೀರಿ? ಮಮತಾ, ಇವತ್ತು ಆಕ್ರೋಶ ಕಟ್ಟೆ ಹೊಡೆದಿದೆ. ವಿವಿಧ ಮಠಾಧೀಶರು ಮತ್ತು ಅಂಬಿಗ ಸಮುದಾಯ ಮತ್ತು ಸೇರಿದಂತೆ ವಿವಿಧ ಸಂಘಟನೆಗಳು ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾನೀಗ ಚೆನ್ನಮ್ಮ ವೃತ್ತದಲ್ಲಿ ಇದನ್ನ ಇಲ್ಲಿ ನೋಡ್ಬೋದು. ಒಂದು ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು, ಯಾಕಂದ್ರೆ ರಸ್ತೆ ತಡೆ ನಡೆದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಇಲ್ಲಿ ರಸ್ತೆಯ ಮಧ್ಯೆ ಒಂದು ಬೃಹತ್ ಪೆಂಡಲ್ ಅನ್ನು ಹಾಕಿದ್ರು, ಆದರೆ ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ಪಕ್ಕದಲ್ಲೇ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಪೊಲೀಸರು ಕೂಡ ಪ್ರತಿಭಟನಾಕಾರರನ್ನ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ದೃಶ್ಯಾವಳಿಗಳಲ್ಲಿ ಚೆನ್ನಮ್ಮ ವೃತ್ತದ ಬಳಿ ಈ ರೀತಿಯ ದೃಶ್ಯಾವಳಿಗಳು ನಿಮಗೆ ತಿಳಿಸ್ತಾ ಇದ್ದೇವೆ. ಪೊಲೀಸರು ಕೂಡ ಮನವೊಲಿಸುವ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಯಾಕಂದ್ರೆ ಅಂಜಲಿಯ ಮನೆಯಿಂದ ಹಿಡಿದು ಸುಮಾರು ಒಂದು 3 ರಿಂದ 4 ಕಿಲೋಮೀಟರ್ ನೋಡ್ಬೋದು ಮಹಿಳೆಯು ಕೂಡ ಇಲ್ಲಿ ಕುಸಿದು ಬಿದ್ದಿರುವಂಥದ್ದು ಬಿಸಿಲಿಗೆ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಅಂಜಲಿಯವರ ತಂಗಿ ಸಹೋದರಿ ನ್ಯಾಯಕ್ಕಾಗಿ ಆಗರಿಸ್ತಾ ಇದ್ದಾಳೆ. ಅವಳ ಮಾತಾಡ್ಸೋಣ. ಅಮ್ಮ ಅಲ್ಲ, ಈಗ ನಿನ್ನ ತಂಗಿಗೋಸ್ಕರ ನಿಮ್ಮ ಅಕ್ಕನಿಗೋಸ್ಕರ ಇಷ್ಟೆಲ್ಲ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎನ್ಕೌಂಟರ್ ಮಾಡ್ರಿ, ನಮ್ಮ ಅಕ್ಕನ ಸಾವಿಗೆ ಕಾರಣ ಆಗ್ಯಾನ. ಅವ್ನ ಎನ್ಕೌಂಟರ್ ಮಾಡ್ರಿ. ಅವ್ರೇನ್ರ ಎನ್ಕೌಂಟರ್ ಮಾಡಲಿಲ್ಲ, ನಾವು ವಿಷ ಕುಡ್ದು ಇಲ್ಲೇ ಸಾಯ್ತೇನೆ, ಸರ್ಕಲ್ ಮುಂದೆ ಸಾಯ್ತೇನೆ. ನಾನು ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಅವನು ಬಿಡಲ್ಲ. ನಾನು ಅವ್ನು ಕೊಂದ ಸಾಯಕ್, ನಾನು ಅವ್ನು ಕೊಲ್ಲ ಅಂದ್ರಿ ನಾವು ಇದು ಮಾಡ್ತೇವೆ. ಜನ ಇವತ್ತು ನಿಮ್ಮ ಅಕ್ಕನ ಸಾವಿಗೆ ನ್ಯಾಯ ಕೇಳ್ತಾ ಇದ್ದಾರೆ, ನಿಮ್ಮ ಜೊತೆ ನಿಂತಿದ್ದಾರೆ. ಇವತ್ತು ಅವ್ರು ನಿಂತಾರ್ರಿ. ಅವ್ರ ಪ್ರತಿಭಟನೆಗೆ ಬೆಲೆ ಕೊಡವಲ್ರಿ ಸರ್ಕಾರ ಅವ್ರು ಬೆಲೆ ಕೊಡವಲ್ರಿ. ಅವ್ರ ಪ್ರತಿಭಟನೆಗೆ, ನಮ್ಮ ಪ್ರತಿಭಟನೆಗೆ ಬೆಲೆ ಕೊಡವಲ್ರಿ. ಇಷ್ಟೆಲ್ಲ ಪ್ರತಿಭಟನೆ ಮಾಡತ್ತೀವಿ ಅಂದ್ರೆ ಇಷ್ಟೊತ್ತಿಗೆ ಅವ್ನಿಗೆ ಎನ್ಕೌಂಟರ್ ಮಾಡ್ಬೇಕಿತ್ತ. ಎದಕ್ಕೆ ಚಿಕಿತ್ಸೆ ಕೊಡತ್ತಾರ ಅವ್ರು ಹಾಸ್ಪಿಟಲ್ನಾಗ ಇಟ್ಕೊಂಡು? ಹಂಗ ಬಿಡ್ಬೇಕಿತ್ತು ಬಿಡ್ಬೇಕಿತ್ತು. ನಮ್ಮ ಅಕ್ಕ ಹೆಂಗ್ ನಳ್ಳಿ ಸತ್ತಾಳ, ಅವನು ಹಂಗ ಸಾಯ್ಬೇಕಿತ್ತು ಅವನು ಹಂಗ. ನಮ್ಮ ಅಕ್ಕನ ಮಂತ್ರಿಗಳು ಬಂದಿದ್ರಲ್ಲ, ಏನ್ ಹೇಳಿದ್ರಮ್ಮ? ನಿಮ್ಮ ಮನೆಗೆ ಮಂತ್ರಿ ಬಂದಿದ್ರು, ಸಂತೋಷ್ ಬಂದು ಹೇಳಿದ್ರು ಅವ್ರು, ನಾವೆಲ್ಲ ಇದು ಮಾಡ್ತೀವಮ್ಮ, ನಿಮ್ಗೊಂದು ಮನಿ ಕೊಡ್ತೇವೆ ಅಂತ ಹೇಳಿದ್ರು. ಮನಿ ಕೊಡ್ತೇವಿ, ನಿಮ್ಗೆ ರೊಕ್ಕ ಕೊಡ್ತೇವೆ ಅಂದ್ರೆ ಮನಿಗಿನಿ ತಗೊಂಡು ಏನ್ ಮಾಡ್ಲಿ? ಅಂತ ಬಂಗಾರ ಅಂತ ಜನ್ಮನ ಹೋಗೈತಿ ನಮ್ಮ ಮನ್ಯಾಗ. ಅದ್ ತಗೊಂಡು ಏನ್ ಮಾಡ್ಬೇಕ್ರಿ ನಾವು? ನಮ್ಮ ಅಕ್ಕನ ಕೊಂದವನು ಬಿಡಬಾರ್ದು ಅಷ್ಟ. ಇದು ಆಕ್ರೋಶ ವ್ಯಕ್ತವಾಗ್ತಿದೆ. ಕುಸ್ತು ಬಿದ್ದಿದ್ದಾರೆ, ಆದ್ರೂ ಕೂಡ ಆಕ್ರೋಶ ವ್ಯಕ್ತ ಆಗ್ತಿರುವಂತದ್ದು. ಇಲ್ಲಿ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೀತಾ ಇರುವಂತದ್ದು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ನೋಡ್ಬೋದು, ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಮಮತಾ, ಉಗ್ರಗೊಂಡಿದೆ, ಉಗ್ರ ಪ್ರತಿಭಟನೆ ಆಗ್ತಾ ಇದೆ. ನಿರಂಜನ್ ಹಿರೇಮಠ, ನೇಹ ತಂದೆಯು ಕೂಡ ಈಗ ರಸ್ತೆಗೆ ಇಳಿದಿದ್ದಾರೆ. ಪೊಲೀಸರ ಜೊತೆ ವಾಗ್ವಾದ ನಡೆಸ್ತಾ ಇದ್ದಾರೆ. ಮಮತಾ, ಇದು ಎಕ್ಸ್ಕ್ಲೂಸಿವ್ ದೃಶ್ಯ ನೋಡ್ತಾ ಇದ್ದಿಲ್ಲ. ಇವಲ್ಲಿ ಪೊಲೀಸರು ಮಾತಿನ ಚಕಮಕಿ ಆಗ್ತಾ ಇದೆ. ನಿರಂಜನ್ ಅವರನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿರಂಜನ್ ಅವರು ಕೂಡ ಈ ಕುಟುಂಬದ ಪರವಾಗಿ ನಿಂತಿದ್ದಾರೆ. ಯಾಕಂದ್ರೆ ಅವರ ಮಗಳ ಹತ್ಯೆ ಆದಂತ ಇನ್ನೂ ಕೂಡ ಆಗೋದು ಬೇಡ ಅಂತ ಅವರದೇ ವಾರ್ಡ್ನಲ್ಲಿ ನಡೆದಿರುವಂತ ಹತ್ಯೆ ಇದು. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಅವರನ್ನು ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಹುಬ್ಬಳ್ಳಿಯಲ್ಲಿ ತೀವ್ರಗೊಂಡಿದೆ ಈಗ ಪ್ರತಿಭಟನೆ. ಯಾಕಂದ್ರೆ ಚೆನ್ನಮ್ಮ ವೃತ್ತದ ಬಳಿ ಶಾಂತಿಯುತ ಪ್ರತಿಭಟನೆಗೆ ಮನವಿ ಮಾಡಿದ್ರು, ಆದ್ರೆ ಜನರ ಆಕ್ರೋಶ ಕಟ್ಟೆ ಹೊಡೆದಿದೆ. ಇಲ್ಲಿ ನೋಡ್ಬೋದು
ಒಂದು ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ನಿರಂಜನ್ ಅವರು ಈಗ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಇಲ್ಲಿ ಸಾಕಷ್ಟು ಗಲಾಟೆ ಕೂಡ ಆಗ್ತಾ ಇದೆ. ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡಬಹುದು. ನೇಹಾ ಅವರ ತಂದೆಯೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಾಕಷ್ಟು ಸ್ವಾಮೀಜಿಗಳು ಪಾಲ್ಗೊಂಡಿದ್ದಾರೆ. ಡಿಸಿಪಿ ರವೀಶ್ ಅವರು ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಸಿಪಿ ರಾಜು ಅವರು ಕೂಡ ಸ್ಥಳದಲ್ಲಿದ್ದಾರೆ. ಎಸಿಪಿ ಕೂಡ ಬಂದಿದ್ದಾರೆ. ಹಿರಿಯ ಅಧಿಕಾರಿಗಳು ಕೂಡ ಈಗ ಫೀಲ್ಡ್ಗೆ ಇಳಿದಿರುವಂತದ್ದು ಮುಖ್ಯವಾದ ರೂಪವನ್ನು ಪಡೆದುಕೊಳ್ತಾ ಇದೆ. ಶಾಂತಯುತವಾಗಿ ನಡಿಬೇಕಾದ ಪ್ರತಿಭಟನೆ